ನೋಡಿ, ಲಾಸ್ಟ್ ಕ್ಲಾಸಲ್ಲಿ ಚಲನೆಗೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಬಿಡಿಸ್ತಾ ಇದ್ವಿ. ಈ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಚಲನೆಗೆ ಸಂಬಂಧಪಟ್ಟಂತಹ ಅದು 9ನೇ ತರಗತಿಯ ಚಲನೆ ಪಾಠಕ್ಕೆ ಸಂಬಂಧಿಸಿದಂಥ ಮತ್ತಷ್ಟು ಲೆಕ್ಕಗಳನ್ನು ಬಿಡಿಸುವಂಥ ಕೆಲಸಗಳನ್ನ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀವಿ. 1 ರಿಂದ 4 ಈಗ ಆಲ್ರೆಡಿ ಬಿಡಿಸಿದ್ದೀವಿ, ಹೌದಾ. ಇನ್ನು ಕ್ವಶನ್ ನಂಬರ್ 5 ಏನಿತ್ತಪ್ಪ ಅಂದರೆ ಗ್ರಾಫ್ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿ ನಿಲ್ಲಿಸ್ಬಿಟ್ಟಿದ್ದೆ, ಹೌದಾ. ಕ್ವಶನ್ ನೋಡೋಣ, ಆಮೇಲೆ ಗ್ರಾಫ್ ನೋಡೋಣ. 52 km/h ನಲ್ಲಿ ಕಾರು ಚಲಿಸುತ್ತಿದ್ದು ಕಾರ್ ಚಾಲಕ ಬ್ರೇಕ್ ಹಾಕಿದಾಗ ವಿರುದ್ಧ ದಿಕ್ಕಿನಲ್ಲಿ ಏಕರೂಪ ವೇಗೋತ್ಕರ್ಷ ಉಂಟಾಗಿದೆ, ಹೌದಾ. 5 ಸೆಕೆಂಡ್ಗಳ ನಂತರ ಕಾರು ಏನಾಗಿದೆ ಅಂದ್ರೆ ನಿಶ್ಚಲ ಸ್ಥಿತಿಗೆ ಬಂದಿದೆ, ಹೌದಾ. ಇನ್ನ 3 km/h ನಲ್ಲಿ ಕಾರು ಚಲಿಸುತ್ತಿದ್ದ ಇನ್ನೊಬ್ಬ ಚಾಲಕ ನಿಧಾನವಾಗಿ ಬ್ರೇಕ್ ಹಾಕಿದಾನ, ಹೌದಾ. ಮತ್ತ ಅದು 10 ಸೆಕೆಂಡ್ಗಳಲ್ಲಿ ಮೊದಲನೇ ಕಾರ್ ಏನಾಗಿದೆ, ಎಷ್ಟು ಸೆಕೆಂಡ್ಗಳಲ್ಲಿ, 5 ಸೆಕೆಂಡ್ಗಳಲ್ಲಿ ನಿಶ್ಚಲ ಸ್ಥಿತಿಗೆ ಬಂದಿದೆ, ಹೌದಾ. 52 km/h ವೇಗದಲ್ಲಿ ಚಲಿಸ್ತಾ ಇತ್ತು. ಎರಡನೇ ಕಾರ್ ಏನಾಗ್ತಾ ಇದೆ ಅಂದ್ರೆ 3 km/h ಚಲಿಸ್ತಾ ಇತ್ತು, 10 ಸೆಕೆಂಡ್ಗಳಲ್ಲಿ ನಿಶ್ಚಲ ಸ್ಥಿತಿಗೆ ಬಂದಿದೆ. ಹಾಗಾದ್ರೆ ಒಂದೇ ಗ್ರೂಪ್ ಹಾಳೆಯಲ್ಲಿ ಎರಡೂ ಕಾರ್ಗಳ ವೇಗ ಮತ್ತು ಕಾಲನಕ್ಷೆಯನ್ನ ಎಳೆಯಿರಿ. ಬ್ರೇಕ್ ಹಾಕಿದ ನಂತರ ಎರಡೂ ಕಾರುಗಳಲ್ಲಿ ಯಾವುದು ಹೆಚ್ಚು ದೂರ ಪ್ರಯಾಣಿಸಿದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಮೊದಲು ಗ್ರಾಫ್ ಹಾಕ್ಬೇಕಾದ್ರೆ ಏನಪ್ಪಾ ಅಂದ್ರೆ ವೇಳೆಯನ್ನ ಸೆಕೆಂಡ್ಗಳಲ್ಲಿ ಕೊಟ್ಟಿದಾರ ಎರಡು ಕಾರ್ಗಳ ಕೇಸ್ಗಳಲ್ಲಿ. ಆಮೇಲೆ ಏನಪ್ಪಾ ಅಂದ್ರೆ ಜವವನ್ನ km/h ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈ km/h ಗಳನ್ನ ನಾವೇನ್ ಮಾಡ್ಬೇಕಂದ್ರೆ m/s ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ m/s ಜವ, ಹೌದಾ. ಹಾಗಾದ್ರೆ ಮಾಡ್ಕೊಳ್ಳೋಣ. 52 km/h ಮೊದಲನೇ ಕಾರಿನ ಏನು ಜವ ಇದೆ. ಇದನ್ನ m/s ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಗುರ್ತಿದೆ, ಈಗಾಗಲೇ ನಾನು ಪಾಠ ಹೇಳ್ಬೇಕಾದ್ರೂ ಹೇಳಿದ್ದೀನಿ. ಏನಪ್ಪಾ ಅಂದ್ರೆ 1000 ಮೀಟರ್ = 1 ಕಿಲೋಮೀಟರ್. ಹಾಗಾದ್ರೆ ಏನಾಗ್ತದ, 52 × 1000 ಡಿವೈಡೆಡ್ ಬೈ per ಇದೆ. ಪರ್ ಅವರ್ 1 ಗಂಟೆ ಅಂದ್ರೆ 1 ಗಂಟೆಯಲ್ಲಿ 60 ನಿಮಿಷ ಇರ್ತದ, ಪ್ರತಿ ನಿಮಿಷದಲ್ಲಿ 60 ಸೆಕೆಂಡ್ ಇರ್ತದ. ಹಂಗಾರೆ 1 × 60 × 60 ಎಷ್ಟಾಗ್ತದ, 3600 ಸೆಕೆಂಡ್ ಆಗ್ತದ. 3600 ಸೆಕೆಂಡ್ ಆಗ್ತದೆ. ಹಾಗಾದ್ರೆ 0 ಕ್ಯಾನ್ಸಲ್, ಎರಡು ಜೀರೋಗಳು, ಮೇಲಿನ 2 ಜೀರೋಗಳು ಕೆಳಗಿನ 2 ಜೀರೋಗಳು ಏನಾಗ್ತವ, ಕ್ಯಾನ್ಸಲ್ ಆಗ್ತವ. ಹಾಗಾದ್ರೆ 50 × 520 ಡಿವೈಡೆಡ್ ಬೈ 36, ಹೌದಾ. ಹಾಗಾದ್ರೆ 36 × 360, 36 14 ಎಷ್ಟು ಬರ್ತದೆ ನೋಡೋಣ, ಹೌದಾ. 36 14, ಹೌದಾ. 4 24, ಆಮೇಲೆ 4 3 12, 12 1 14, 14 ಆಮೇಲೆ 36, 4 10 ಎಷ್ಟು, 504 ನಿಯರೆಸ್ಟ್ ಆನ್ಸರ್. ಹಾಗಾದ್ರೆ 36 ಒಂದಲೇ 36 14 ಉಳಿತೆಷ್ಟು 16. ಹಾಗಾದ್ರೆ ಪಾಯಿಂಟ್ ತಗೊಳ್ಳೋಣ. 16 160 16 ಇದ್ದಿದ್ದೇನಿತ್ತು 160 ಆಯ್ತು. ಹಾಗಾದ್ರೆ 36 2 72 144 14.4. ಹಾಗಾದ್ರೆ ಏನಪ್ಪಾ ಅಂದ್ರೆ 52 km/h ಅನ್ನ m/s ಕನ್ವರ್ಟ್ ಮಾಡಿದಾಗ 14.4 m/s, ಹೌದಾ. 52 km/h ಅನ್ನ m/s ಕನ್ವರ್ಟ್ ಮಾಡಿದಾಗ ಎಷ್ಟು ಬಂತು, 14.4 m/s. ಅಷ್ಟೇ ಅಲ್ಲ, ನಾವೇನ್ ಮಾಡ್ಬೇಕು ಅಂದ್ರೆ ಎರಡನೇ ಕಾರ್ನ ಜವವನ್ನು m/s ಅಲ್ಲಿ ಕನ್ವರ್ಟ್ ಮಾಡಬೇಕಾಗಿದೆ. ಹಾಗಾದ್ರೆ 3 × 1000 ಡಿವೈಡೆಡ್ ಬೈ 3600, ಹೌದಾ. 0 ಕ್ಯಾನ್ಸಲ್ ಆಯ್ತು, 0 ಏನಾಯ್ತು, ಕ್ಯಾನ್ಸಲ್ ಆಯ್ತು, ಹೌದಾ. 3 10 30 ಡಿವೈಡೆಡ್ ಬೈ 36. ಹಾಗಾದ್ರೆ ಏನು ಪಾಯಿಂಟ್ ತಗೋತೀನಿ, ಪಾಯಿಂಟ್ ತಗೊಂಡಾಗ 1 0 ಹೆಚ್ಚಾಗ್ತದೆ. ಪಾಯಿಂಟ್ ತಗೊಂಡಾಗ ಏನಾಗ್ತದೆ, 1 0 ಹೆಚ್ಚಾಗ್ತದೆ. 36 8 ಟ್ರೈ ಮಾಡೋಣ. 36 ನೋಡ್ರಿ, 36 × 8 8 6 24, 8 3 24, 24 1 26, 264, ಒಂದು ನಿಮಿಷ, 8 6 42, 24, ಮತ್ತೆ 8 6
48 ಎಂಟಾರು 48 ಹೌದಾ. ಆಮೇಲೆ 8 3 24 24 4 28 288. ಹಾಗಾದ್ರೆ 0.8 ಮೀಟರ್ ಪರ್ ಸೆಕೆಂಡ್. 0.81 ಅಂತ ನಾನು 81 ಅಂತ ತಗೋಬಹುದು. ಅದ್ರಲ್ಲಿ 0.81 ಸೆಕೆಂಡ್ ಏನು 3 ಕಿಲೋಮೀಟರ್ ಪರ್ ಅವರ್. ಇನ್ನು ಇವುಗಳ ಆಧಾರದ ಮೇಲೆ ಏನ್ ಸಿಕ್ತು, 52 ಕಿಲೋಮೀಟರ್ ಪರ್ ಅವರ್ನ 14.4 ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಡಿದ್ವಿ. 5 ಕಿಲೋಮೀಟರ್ ಪರ್ ಅವರ್ನ ಏನ್ ಮಾಡಿದ್ವಿ 0.8 ಏನು ಮೀಟರ್ ಪರ್ ಸೆಕೆಂಡ್ ಆಗಿ ಜವವನ್ನ ಕನ್ವರ್ಟ್ ಮಾಡಿದ್ವಿ. ಜವ ಸಿಕ್ತು. ಆಮೇಲೆ ನಮಗೆ ವೇಳೆಯನ್ನು ಅವರೇ ಕೊಟ್ಟಿದ್ದಾರೆ. ಹಾಗಾದ್ರೆ ಮೊದಲನೇ ಕಾರಿನ ಜವ 14.4 ಮೀಟರ್ ಪರ್ ಸೆಕೆಂಡ್ ಇದೆ. ಆಮೇಲೆ ತೆಗೆದುಕೊಂಡಂತ ಅವಧಿ ಎಷ್ಟಿದೆ, 5 ಸೆಕೆಂಡ್ ಇದೆ. ಎಷ್ಟಿದೆ, 5 ಸೆಕೆಂಡ್ ಇದೆ. ಹಾಗಾದ್ರೆ ಗ್ರಾಫ್ ಹಿಡಿಯೋಣ. ಹೌದಾ, 14.5 ಇಲ್ಲಿ ಆಗ್ತದೆ. ಅಂದ್ರೆ ಅದಕ್ಕಿಂತ ಕೆಳಭಾಗದಲ್ಲಿ ಎಷ್ಟು 14.4 ಎಲ್ಲಿ ಕನೆಕ್ಟ್ ಆಗಬೇಕು, 5 ಮೀಟರ್ ಪರ್ ಸೆಕೆಂಡ್ಗೆ 5 ಮೀಟರ್ ಪರ್ ಸೆಕೆಂಡ್ಗೆ ಏನಾಗಬೇಕು, ಕನೆಕ್ಟ್ ಆಗಬೇಕು. ನೋಡ್ರಿ, ಇದು ಏನಪ್ಪಾ ಅಂದ್ರೆ ಯಾವುದು, ಮೊದಲನೇ ಕಾರಿನ ಗ್ರಾಫ್. ಮೊದಲನೇ ಕಾರಿನ ಗ್ರಾಫ್ ಇಲ್ಲಿ ಓ ಅಂತಿದೆ ನೋಡ್ರಿ. ಎಕ್ಸ್ ಅಕ್ಷದ ಮೇಲೆ ನಾವು ವೇಳೆಯನ್ನು ತೆಗೆದುಕೊಂಡಿದ್ದೀವಿ, ಕಾಲಟ್ಟಿ. ಆಮೇಲೆ ವಾಯ್ ಅಕ್ಷದ ಮೇಲೆ ಏನ್ ಮಾಡಿದೀವಿ, ಜವನ್ನ ತೆಗೆದುಕೊಂಡಿದೀವಿ. ಜವ ಅವ್ರು ಕೊಟ್ಟಿದ್ದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇತ್ತು, ನಾನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ 14.4 ಮೀಟರ್ ಪರ್ ಸೆಕೆಂಡ್ ಬಂದಿದೆ ಈ ಪಾಯಿಂಟ್. ಆಮೇಲೆ ವೇಳೆ ಎಷ್ಟಾಗಿದೆ, 5 ಸೆಕೆಂಡ್ ಆಗಿದೆ. ಹಾಗಾದ್ರೆ ಇದು 5 ಸೆಕೆಂಡ್. ಹೌದಾ, ಇದು ಏನಪ್ಪಾ ಗ್ರಾಫ್. ಹಾಗಾದ್ರೆ ಇದನ್ನ ನಾನು ಓ ಎ ಮತ್ತು ಬಿ ಅಂತ ತೆಗೆದುಕೊಳ್ತೀನಿ. ಓ ಎ ಬಿ ಅಂತ ತೆಗೆದುಕೊಳ್ತೀನಿ. ಇನ್ನು ಎರಡನೇ ಕಾರನ್ನು ಇದರಲ್ಲೇ ಏನ್ ಮಾಡ್ರಿ ಅಂದ್ರೆ ಮೆನ್ಷನ್ ಮಾಡ್ರಿ ಅಂತ ಹೇಳಿದಾರೆ. ಎರಡನೇ ಕಾರನ್ನು ಏನ್ ಮಾಡ್ರಿ ಇದೇ ಗ್ರಾಫ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದಾರ. ಹಂಗಾದ್ರೆ ಅದರ ಜವ ಎಷ್ಟಿದೆ ಅಂದ್ರೆ 0.8 ಸೆಕೆಂಡ್ ಇಲ್ಲಿ ಬರ್ತದೆ, ಒಂದಕ್ಕಿಂತ ಕಡಿಮೆ ನೋಡ್ರಿ ಈ ಬಿಂದುವಿನಲ್ಲಿ. ಆಮೇಲೆ ವೇಳೆ ಎಷ್ಟು ತೆಗೆದುಕೊಂಡಿದೆ, 10 ಸೆಕೆಂಡ್. ಹಾಗಾದ್ರೆ ನಾನು ಅದನ್ನು ತೆಗೆದುಕೊಳ್ತೀನಿ. ಇದು ಏನಪ್ಪಾ ಅಂದ್ರೆ ಎರಡನೇ ಕಾರಿನ ಜವಕಾಲ ನಕ್ಷೆ. ಇದನ್ನ ನಾನು ಓ ಎ ಬಿ ಅಂತ ತೆಗೆದುಕೊಂಡಿದ್ದೆ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಓ ಸಿ ಡಿ ಅಂತ ತೆಗೆದುಕೊಳ್ತೀನಿ. ಓ ಸಿ ಡಿ. ಹಾಗಾದ್ರೆ ನಾವು ಮೊದಲನೇ ಕಾರಿನ ಏನು ಬ್ರೇಕ್ ಹಾಕಿದಾಗ ಕಾರಿನಾಗಿತ್ತು ನಿಶ್ಚಲ ಸ್ಥಿತಿಗೆ ಬಂದಿತ್ತು. ಯಾವ ಕಾರು ಎಷ್ಟು ದೂರ ಚಲಿಸಿದೆ, ಹಾಗಾದ್ರೆ ನಾವು ಈ ಎರಡೂ ಕಾರುಗಳನ್ನ ಗ್ರಾಫ್ ನಲ್ಲಿ ನೋಡಿದಾಗ ಅವು ತ್ರಿಭುಜಾಕೃತಿಯಲ್ಲಿ, ಇದು ಕೂಡ ತ್ರಿಭುಜಾಕೃತಿಯಲ್ಲಿ ಚಲಿಸ್ತಾ ಇದ್ದಾವ. ಹಂಗಾರೆ ತ್ರಿಭುಜಗಳಿಗೆ ನಾವು ಬಳಸುವಂತ ಸೂತ್ರ ನಮ್ಗೆ ಗೊತ್ತಿದೆ, ಏನು ಹಾಫ್ ಇಂಟು, ಹೌದಾ, ತ್ರಿಭುಜದಲ್ಲಿರುವಂತಹ 3 ಬಿಂದುಗಳು. ಹೌದಾ, ನಾನು ಇಲ್ಲಿ ಓ ಎ ಬಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ಅವುಗಳ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೆ ಆದ್ರೆ ನಮ್ಗೇನ್ ಸಿಗ್ತದ, ಎಷ್ಟು ದೂರ ಚಲಿಸಿದೆ, ದೂರ ಎಸ್ ಏನ್ ಮಾಡೋಣ ಕಂಡುಹಿಡಿಯೋಣ. ಹಾಗಾದ್ರೆ ಮೊದಲನೇ ಕಾರಿನ ಇಲ್ಲೇ ಬಿಡಿಸ್ತೀನಿ ನಾನು, ಇಲ್ಲಿ ಬಿಡಿಸಬಹುದು. ಮೊದಲನೇ ಕಾರು ಚಲಿಸಿದ ದೂರ ಇಸ್ ಈಕ್ವಲ್ ಟು ಹಾಫ್ ಓ ಎ ಬಿ ತ್ರಿಭುಜದ ವಿಸ್ತೀರ್ಣ. ಹಂಗಾದ್ರೆ ಹಾಫ್ ಓ ಎ ಎಷ್ಟಿದೆ, 14.4. ಆಮೇಲೆ ವೆರಿ ಸಾರಿ, ಹಾಫ್ ಓ ಎ ಬಿ ತ್ರಿಭುಜ ವಿಸ್ತೀರ್ಣ ನಾವೇನ್ ಮಾಡ್ತೀವಿ ಅಂದ್ರೆ ಓ ಎ ಇಂಟು ಒ ಬಿ ಅಂತ ತಗೊಳ್ತೀವಿ. ಅಂದ್ರೆ ಓ ಎ ಇಂಟು ಒ ಬಿ ಏನಾಗ್ತದ, ಹಾಫ್ ಓ ಎ ಎಷ್ಟಿದೆ 14.4 ಇಂಟು 5. ಹಾಗಾದ್ರೆ ಇದು 1 7.2. ಹಾಗಾದ್ರೆ 7 5 35 36. ಹಾಗಾದ್ರೆ ಮೊದಲನೇ ಕಾರು ಚಲಿಸಿದಂತಹ ದೂರ ಎಷ್ಟಿದೆ ಅಂದ್ರೆ 36 ಮೀಟರ್ ಇದೆ. ಎಷ್ಟು ಮೀಟರ್ ಇದೆ, 36 ಮೀಟರ್ ಇದೆ.
ಹಾಗಾದ್ರೆ ಎರಡನೇ ಕಾರು ಚಲಿಸಿದಂತ ದೂರ, ಅದು ಎರಡನೇ ಕಾರು ಚಲಿಸಿದ ದೂರ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಯಾವ್ದ್ರ ವಿಸ್ತೀರ್ಣ, ಎರಡನೇ ತ್ರಿಭುಜ ಯಾವುದು, ಯಾವುದು ಓ ಎ ಬಿ ತ್ರಿಭುಜದ ವಿಸ್ತೀರ್ಣ ಮೊದಲನೇ ಕಾರು ಅಂತ ತೆಗೆದುಕೊಂಡಿದ್ವಿ. ಆಮೇಲೆ ಅದಾದ ನಂತರ ಇದನ್ನೇನು ತಗೋಬೇಕು, ಓ ಸಿ ಡಿ ತ್ರಿಭುಜದ ವಿಸ್ತೀರ್ಣ, ಹಾಗಾದ್ರೆ ಓ ಸಿ ಡಿ ತ್ರಿಭುಜ ಇದೆ ಅಂದ್ರೆ ಹಾಫ್ ಇಂಟು ಓ ಸಿ ಇಂಟು ಓಡಿ ಅಂತ ತಗೋತೀವಿ ನಾವು. ಓ ಸಿ ಇಂಟು ಓಡಿ ಮೊದಲೇದು ಏನ್ ಮಾಡಿದ್ವಿ, ಓ ಎ ಬಿ ತ್ರಿಭುಜದ ವಿಸ್ತೀರ್ಣ ಓ ಎ ಇಂಟು ಓ ಬಿ ಅಂತ ತಗೊಂಡಿದ್ವಿ. ಇದನ್ನೇನ್ ಮಾಡ್ತೀವಿ, ಓ ಸಿ ಇಂಟು ಓಡಿ ಅಂತ ತಗೋತೀವಿ. ಹಾಗಾದ್ರೆ ಹಾಫ್ ಓ ಸಿ ಎಷ್ಟಿದೆ, ಓ ಸಿ 0.8 ಇದೆ, ಓಡಿ ಎಷ್ಟಿದೆ 10 ಇದೆ, ಎಷ್ಟಿದೆ 10 ಇದೆ. ಹಾಗಾದ್ರೆ 1ಲಿ 5ಲಿ ಹಾಗಾದ್ರೆ 0.8 ಎಷ್ಟಾಗ್ತದೆ, 4 ಮೀಟರ್. ಹಾಗಾದ್ರೆ ನೋಡ್ರಿ ಅವ್ರೇನ್ ಕೇಳಿದ್ರೆ ಲಾಸ್ಟ್ ಅಲ್ಲಿ ಬ್ರೇಕ್ ಹಾಕಿದ ನಂತರ ಎರಡೂ ಕಾರುಗಳಲ್ಲಿ ಯಾವುದು ಹೆಚ್ಚು ದೂರ ಚಲಿಸಿದೆ, ಬ್ರೇಕ್ ಹಾಕಿದ ನಂತರ ಎರಡೂ ಕಾರುಗಳಲ್ಲಿ, ಆದ್ದರಿಂದ ಬ್ರೇಕ್ ಹಾಕಿದ ನಂತರ ಎರಡೂ ಕಾರುಗಳಲ್ಲಿ ಮೊದಲನೇ ಕಾರು ಹೆಚ್ಚು ದೂರ ಅಂದ್ರೆ ಎಷ್ಟು, 36 ಮೀಟರ್ ಚಲಿಸಿದೆ. ಇದೇನಪ್ಪಾ ಅಂದ್ರೆ ಆನ್ಸರ್. ಹೌದಾ, ನಾನು ಬೋರ್ಡ್ ಮೇಲೆ ಬಿಡಿಸ್ಲಿಕ್ಕೆ ಸ್ವಲ್ಪ ಕಂಜೆಸ್ಟೆಡ್ ಆಗ್ತದೆ ಅಂತ ಹೇಳಿ ಏನೋ ಅದನ್ನ PPT ಫಾರ್ಮ್ ಅಲ್ಲಿ ಮಾಡ್ಬೇಕಂತ ಇದ್ದೆ, ಅದು ಅಷ್ಟು ಅಡ್ಜಸ್ಟ್ ಆಗಿಲ್ಲ, ಅದಕ್ಕೆ ನಾನು ಇಲ್ಲೇ ಬಿಡಿಸಿ ಹೇಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ರೆ ಮತ್ತೆ ನನಗೆ ಕಮೆಂಟ್ ಮಾಡಿ ಕೇಳ್ರಿ. ಹೌದಾ, ಇದು ಏನಪ್ಪಾ ಅಂದ್ರೆ ವೆರಿ ಸಿಂಪಲ್ ಆನ್ ಕ್ವಶನ್, ಆದ್ರೆ ಲೆಂದಿಯೆಸ್ಟ್ ಪ್ರೊಸೆಸ್ ಇದೆ, ಹೆಚ್ಚು ಟೈಮ್ ಅನ್ನು ತೆಗೆದುಕೊಳ್ತದೆ. ಅದನ್ನ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಹೌದಾ, ಹೇಳುವಂಥದ್ದು ಏನೂ ಇಲ್ಲ, ಬಹಳ ಸಿಂಪಲ್ ಆಗಿ ನಾವು ಏನು ಮಾಡ್ಬೋದು ಕಂಡಿಡ್ತೀವಿ. ಎರಡೂ ಕಾರುಗಳಲ್ಲಿ ಮೊದಲನೇ ಕಾರು ಮತ್ತು ಎರಡನೇ ಕಾರುಗಳಲ್ಲಿ ಯಾವುದು ಹೆಚ್ಚು ದೂರ ಚಲಿಸಿದೆಪ್ಪ ಅಂದ್ರೆ ಮೊದಲನೇ ಕಾರು ಹೆಚ್ಚು ದೂರ ಚಲಿಸಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ದಾರಪ್ಪ ಅಂದರೆ 3 ವಸ್ತುಗಳಾದಂತಹ ಎ ಬಿ ಸಿ. ಹೌದಾ, ಇಲ್ಲಿ ಬಿ ಇದೆ, ಎ ಅಂತ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. ಹೌದಾ, ಏನಪ್ಪ ಅಂದರೆ 3 ವಸ್ತುಗಳಾದ ಎ ಬಿ ಸಿಗಳ ದೂರ ಕಾಲ ನಕ್ಷೆ ತೋರಿಸಿದೆ. ಇಲ್ಲೇನು ಮಾಡಿದೆ ಅಂದರೆ, ಹೌದಾ, ಇದನ್ನು ದೂರ ಆಮೇಲೆ ಈ ಕಡೆ ಕಾಲ ನಕ್ಷೆ ಏನೇನು ಮಾಡಿದಾರೆ ಅಂದ್ರೆ ತೋರಿಸಿದ್ದಾರೆ. ಆಮೇಲೆ ಈ ದೂರ ಕಾಲ ನಕ್ಷೆಯನ್ನು ನೋಡಿಕೊಂಡು ಕೆಳಗಿನ ಕೆಲವು ಪ್ರಶ್ನೆಗಳಿಗೆ ನೀವೇನು ಮಾಡ್ರಿ ಅಂದರೆ ಉತ್ತರಿಸ್ರಿ ಅಂತ ಹೇಳಿದ್ದಾರೆ. ಕೆಳಗಿನ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸ್ರಿ ಅಂತ. ಈ 3ರಲ್ಲಿ ಯಾವುದು ಅತ್ಯಂತ ವೇಗವಾಗಿ ಚಲಿಸಿದೆ? ಯಾವುದು ಚಲಿಸಿದೆ? ಹೌದಾ, ಯಾವುದು ಅತ್ಯಂತ ಕಡಿಮೆ ವೇಳೆಯಲ್ಲಿ ಹೆಚ್ಚು ದೂರವನ್ನು ಕ್ರಮಿಸಿದೆ? ಅದು ವೇಗವಾಗಿ ಚಲಿಸಿದೆ ಅಂತ ಅರ್ಥ. ಹಾಗಾದರೆ ಬಿ ಏನಪ್ಪ ಅಂದರೆ ಕ್ವಶನ್ ನಂಬರ್ 1 ಬಿ ವೇಗವಾಗಿ ಚಲಿಸಿದೆ. ಕ್ವಶನ್ ನಂಬರ್ 6ರಲ್ಲಿ ಕ್ವಶನ್ ಎ ಏನಿದೆ ಅಂದರೆ ಈ 3ರಲ್ಲಿ ಯಾವುದು ಎ ಬಿ ಸಿ ಅಂತ 3 ಗ್ರಾಫ್ ಕೊಟ್ಟಿದ್ದಾರೆ. ಇದು ಎ, ಇದು ಬಿ, ಇದು ಇದು ಎ, ಇದು ಸಿ, ಇದು ಬಿ. ಹೌದಾ, 3 ಕಾಯಗಳ ವೇಗವನ್ನು ಕೊಟ್ಟಿದ್ದಾರೆ. ಈ 3 ಕಾಯಗಳಲ್ಲಿ ಯಾವುದು ವೇಗವಾಗಿ ಚಲಿಸಿದೆ? ಹಾಗಾದರೆ ಎ ಕ್ವಶನ್ಗೆ ಆನ್ಸರು ಏನಾಗಿದೆ ಅಂದರೆ ಬಿ ವೇಗವಾಗಿ ಚಲಿಸಿದೆ. ಅದಾದ ನಂತರ ರಸ್ತೆಯಲ್ಲಿ ಏಕಕಾಲದಲ್ಲಿ 3 ಒಂದೇ ಬಿಂದುವಿನಲ್ಲಿ ಇದ್ದವೆ. ನೋಡ್ರಿ, ರಸ್ತೆಯಲ್ಲಿ 3 ಒಂದೇ ಬಿಂದುವಿನಲ್ಲಿದ್ದು ಅಂದರೆ 3 ಏನಾಗ್ತಿದ್ರು ಒಂದೇ ಪಾಯಿಂಟಲ್ಲಿ ಸಂಧಿಸ್ತಾ ಇದ್ವು. ಇಲ್ಲಿ ನಾವು ಗ್ರಾಫನ್ನು ನೋಡಿದಾಗ ಏನಪ್ಪ ಅಂದರೆ ಕಾಯ ಸಿ ಮತ್ತು ಕಾಯ ಬಿ ಏನಾಗ್ತಾಯಿದೆ ಅಂದರೆ ಎಫ್ನಲ್ಲಿ ಸಂಧಿಸ್ತಾ ಇದ್ದಾವೆ. ಆಮೇಲೆ ಕಾಯ ಸಿ ಮತ್ತು ಕಾಯ ಎಗಳೇನಾಗ್ತಾಯಿದೆ ಅಂದರೆ ಇ ಅಲ್ಲಿ ಸಂಧಿಸ್ತಾ ಇದ್ದಾವೆ. ಹಾಗಾದರೆ 3 ಕಾಯಗಳು ಯಾವುದು ಒಂದೇ ಬಿಂದುವಿನಲ್ಲಿ ಸಂಧಿಸ್ತಾ ಇಲ್ಲ. ಹಾಗಾದರೆ ಏನು ನಮ್ಮ ಆನ್ಸರು? ರಸ್ತೆಯಲ್ಲಿ ಏಕಕಾಲದಲ್ಲಿ 3 ಒಂದೇ ಬಿಂದುವಿನಲ್ಲಿ ಇದ್ದವೆ ಇಲ್ಲ. ಬಿಗೆ ಆನ್ಸರ್ ಏನು? ಇಲ್ಲ, 3 ಕೂಡ ಒಂದೇ ಬಿಂದುವಿನಲ್ಲಿ ಸಂಧಿಸಿಲ್ಲ.
ಇನ್ನು ಕ್ವಶನ್ ನಂಬರ್ ಸಿ, ಆರಲ್ಲಿ ಸಿ, ಹೌದಾ, ಏನಪ್ಪ ಅಂದರೆ ಬಿ ಯು ಎಯನ್ನು ದಾಟಿದಾಗ, ಬಿ ಯು ಎಯನ್ನು ದಾಟಿದಾಗ, ಇದು ಬಿ ಇದೆ ಹೌದಾ, ಯಾವುದನ್ನು ದಾಟಿದಾಗ, ಎಯನ್ನು ದಾಟಿದಾಗ, ಬಿ ಯು ಎಯನ್ನು ದಾಟಿದಾಗ ಹೌದಾ, ಇದು 4, 5, 6, 7, 8 ಹೌದಾ, ಲಾಸ್ಟ್ ಪಾಯಿಂಟ್ 8 ಅಂದರೆ 4, 5, 6 ಇದಾಗ್ತದೆ, ಇಲ್ಲಿ ಸಂಧಿಸ್ತಾ ಇದೆ. ಹಾಗಾದರೆ ಬಿ ಯು ಎಯನ್ನು ದಾಟಿದಾಗ ಸಿ ಯು ಎಷ್ಟು ದೂರ ಪ್ರಯಾಣಿಸಿತ್ತು? ಸಿ ಏನಾಗಿತ್ತಪ್ಪ ಅಂದರೆ ಎಷ್ಟು ದೂರ ಪ್ರಯಾಣಿಸಿತ್ತು? 6 ಕಿಲೋಮೀಟರ್, ಸಾರಿ 6 ಏನಪ್ಪ ಅಂದರೆ ಕಿಲೋಮೀಟರ್ ಚಲಿಸಿತ್ತು. ಸಿ ಆನ್ಸರ್ ಎಷ್ಟು? 6 ಕಿಲೋಮೀಟರ್. ಯಾಕೆ ನೋಡ್ರಿ, ಎಲ್ಲಿ ಸಂಧಿಸ್ತಾ ಇದ್ದಾವೆ? ಈ ಪಾಯಿಂಟಲ್ಲಿ ಸಂಧಿಸ್ತಾ ಇದ್ದಾವೆ. ಎಲ್ಲಿ ಸಂಧಿಸ್ತವೆ? ಈ ಪಾಯಿಂಟಲ್ಲಿ ಸಂಧಿಸ್ತಾ ಇದ್ದಾವೆ. ಹಾಗಾದರೆ ಇದೇನು 5, ಇದು 6, ಹಾಗಾದ್ರೆ ಅದೇ ಪಾಯಿಂಟಲ್ಲಿ ಸಂಧಿಸ್ತಾ ಇಲ್ಲ, ಇಲ್ಲಿ 7, 8 ಹಿಂಗೆ 4 ಪಾಯಿಂಟ್ಸ್ ಬರ್ತಾವಲ್ಲಿ. ಹಾಗಾದರೆ ಇಲ್ಲೇ ಸಂಧಿಸ್ತಾ ಇದೆ ಅಂದರೆ 6 ಕಿಲೋಮೀಟರ್ ಹೌದಾ. ಇನ್ನು ಡಿ ಆನ್ಸರ್ ನೋಡೋಣ. ಸಿ ಯನ್ನು ಬಿ ದಾಟಿದಾಗ, ಸಿ ಯನ್ನು, ಇದು ಸಿ, ಈ ಸಿ ಯನ್ನು ಯಾವ್ದು ದಾಟಿದಾಗ? ಬಿ ದಾಟಿದಾಗ, ಬಿ ದಾಟಿದಾಗ, ಸಿ ಯನ್ನು ಬಿ ದಾಟಿದಾಗ ಬಿ ಯು ಪ್ರಯಾಣಿಸಿದಂಥ ದೂರ ಎಷ್ಟು? ಹೌದಾ, ಬಿ ಯು ಪ್ರಯಾಣಿಸಿದಂಥ ದೂರ ಎಷ್ಟು? ಹೌದಾ, ಇಲ್ಲಿವರೆಗೂ ಅಂದರೆ ಹೇಳದ್ನಲ್ಲ 8, 9, 10 ಹೌದಾ, 10 ಕಿಲೋಮೀಟರ್, 10 ಕಿಲೋಮೀಟರ್. ಸಿ ಯು ಬಿಯನ್ನು ದಾಟಿದಾಗ, ಸಿ ಯು ಬಿಯನ್ನು ದಾಟಿದಾಗ ಪ್ರಯಾಣಿಸಿದ ದೂರ ಕರೆಕ್ಟ್ ಇದೆ. ಎಷ್ಟು? 10 ಕಿಲೋಮೀಟರ್ ಪರ್ ಅವರ್ ಹೌದಾ. ಇದು ಬೋರ್ಡ್ ಮೇಲೆ ತೆಗೆದು ತೋರಿಸಿದ್ರೆ ಇನ್ನೊಂದು ಸ್ವಲ್ಪ ಸಮಂಜಸ ಆಗ್ತಿತ್ತು ಅನ್ನಿಸ್ತಾ ಇದೆ, ಆದರೆ ಬೋರ್ಡ್ ಮೇಲೆ ಅರ್ಧ ಗಂಟೆ ಒಂದೊಂದು ಗ್ರಾಫ್ ತೆಗೆದುಕೊಳ್ತಾ ಇದೆ. ಆದ್ದರಿಂದ ಶಾರ್ಟ್ಕಟ್ ವೇಯನ್ನು ಬಳಸಿ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. 20 ಮೀಟರ್ ಎತ್ತರದಿಂದ ಚೆಂಡೊಂದನ್ನು ನಿಧಾನವಾಗಿ ಬೀಳಿಸಲಾಯಿತು. ಒಂದು ವೇಳೆ ಅದರ ವೇಗವು ಏಕರೂಪವಾಗಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ದರದಲ್ಲಿ ಹೆಚ್ಚಾದರೆ ಅದು ಯಾವ ವೇಗದೊಂದಿಗೆ ನೆಲಕ್ಕೆ ಬಡಿಯುತ್ತದೆ? ಆಮೇಲೆ ಅದು ತೆಗೆದುಕೊಂಡಂತಹ ವೇಳೆ ಎಷ್ಟು? ಅದು ತೆಗೆದುಕೊಂಡ ವೇಳೆ ಎಷ್ಟು ಅಂತ ಕ್ವಶನ್ ಇದೆ. ಹಾಗಾದ್ರೆ ವೆರಿ ಸಿಂಪಲ್ ಆಗಿ ಇದನ್ನ ಲೆಕ್ಕ ಬಿಡಿಸೋಣ. ಮೊದಲನೇ ಹಾಫ್ ಕ್ವಶನ್ ಅನ್ನು ನಾವು ಬಿಡಿಸೋಂಗೆ ಅವಶ್ಯಕತೆನೇ ಇಲ್ಲ. ಯಾವ ವೇಗದೊಂದಿಗೆ ಯಾವುದೇ ಕಾಯ ಭೂಮಿಯ ಕೇಂದ್ರದೆಡೆಗೆ ಚಲಿಸ್ತಾ ಇದ್ರೆ ಅದರ ವೇಗ ನಾವೇನ್ ತಗೊಂಡಿದ್ದೀವಿ? 9.8 ಮೀಟರ್ ಪರ್ ಸೆಕೆಂಡ್. ಗುರುತ್ವ ವೇಗೋತ್ಕರ್ಷ ಎಷ್ಟಿದೆ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಆದ್ರೆ ಜನರಲ್ ಆಗಿ ಅದನ್ನ ಏನ್ ತಗೋತೀವಿ ನಾವು? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈಸಿ ಆಗಲಿ ಅಂತ ಏನ್ ತಗೋತೀವಿ? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಗೋತೀವಿ. ಹಾಗಾದ್ರೆ ಸಿಂಪಲ್ ಆಗಿ ಇದನ್ನ ಬಿಡಿಸ್ತಾ ಹೋಗೋಣ. ನೋಡ್ರಿ, ಒಂದು ಎತ್ತರದಿಂದ ನಿಧಾನವಾಗಿ ಚೆಂಡನ್ನು ಕೆಳಗೆ ಬಿಡ್ತಾ ಇದ್ದಾರೆ ಅಂದ್ರೆ ಅದರ ಆರಂಭಿಕ ವೇಗ U = 0 ಮೀಟರ್ ಪರ್ ಸೆಕೆಂಡ್ ಇರ್ತದೆ. ಆಮೇಲೆ ಚೆಂಡನ್ನು ಎಷ್ಟು ಎತ್ತರದಿಂದ ಬಿಡ್ತಾ ಇದ್ದಾರೆ? 20 ಮೀಟರ್. ಹಾಗಾದ್ರೆ ಅದು ಚಲಿಸಿದ ದೂರ S = 20 ಮೀಟರ್. ಆಮೇಲೆ ವೇಗೋತ್ಕರ್ಷ ಕೊಟ್ಟಿದ್ದಾರೆ. ಗುರುತ್ವ ವೇಗೋತ್ಕರ್ಷ ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಹಾಗಾದ್ರೆ ಏನ್ ಕಂಡಿಡಿ ಅಂತ ಹೇಳಿದಾರ? ಮೊದಲನೇದು ವಿ ಅದ್ ಕಂಡಿಡಿ ಅಂತ ಹೇಳಿದ್ರು. ವಿ ಏನಾಗಿರ್ತದ? ಅದು ಯಾವ ವೇಗದೊಂದಿಗೆ ನೆಲಕ್ಕೆ ಬಡಿಯುತ್ತದೆ. ಹೌದಾ, ಗುರುತ್ವ ವೇಗೋತ್ಕರ್ಷ 9.8 ಮೀಟರ್ ಪರ್ ಸೆಕೆಂಡ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಗೊಂಡಿದೀವಲ್ಲ. ಹಾಗಾದ್ರೆ ಅದೇ ವೇಗದಲ್ಲಿ ಏನಾಗ್ತದೆ? ನೆಲಕ್ಕೆ ಬಡಿಯುತ್ತದೆ. ಯಾವ ವೇಗದಲ್ಲಿ ನೆಲಕ್ಕೆ ಬಡಿತದ? ಕಾಯ ಏಕರೂಪ ವೇಗದೊಂದಿಗೆ ಚಲಿಸ್ತದೆ. ಏಕರೂಪ ವೇಗ ಅಂದ್ರೆ ಏನು? ಮೇಲ್ಬಿಂದ ಏನ್ ಬಿಟ್ಟಿರಲ್ಲ, ಬಿಟ್ಟ ಟೈಮ್ನಿಂದ ಕೆಳಗೆ ಮುಟ್ಟೋವರೆಗೂ ಅದ್ರ ವೇಗ ಎಷ್ಟಿದೆ ಅಂದ್ರೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಹಂಗಾದ್ರೆ ಚೆಂಡು ಏನು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗದೊಂದಿಗೆ ನೆಲಕ್ಕೆ ಬಡಿಯುತ್ತದೆ. ಫಸ್ಟ್ ಹಾಫ್ ಕ್ವಶನ್ ಮುಗೀತು. ಯಾಕ? ಏನ್ ಹೇಳಿದೆ ನಾನು? ಗುರುತ್ವ ವೇಗೋತ್ಕರ್ಷ ಯಾವುದೇ ಬಿಂದುವಿನಲ್ಲಿ ಮೇಲಿನಿಂದ ಕೆಳಗೆ ತನಕ ಎಲ್ಲಿ ಬೇಕಾದ್ರೆ ತಗೊಂಡ್ರಿ ನೀವು. ಹೌದಾ, ಗುರುತ್ವ ವೇಗೋತ್ಕರ್ಷ ಇಲ್ಲೂ ಕೂಡ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇಲ್ಲೂ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇಲ್ಲೂ 10 ಮೀಟರ್ ಪರ್ ಸ್ಕ್ವೇರ್. ನೆಲದ ಬೆಳೆದಾಗ್ಲೂ ಕೂಡ ಏನು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅದು ಚೇಂಜ್ ಆಗೋದಿಲ್ಲ. ಹಾಗಾದ್ರೆ ಫಸ್ಟ್ ಹಾಫ್ ಕ್ವಶನ್ ಮುಗೀತು. ಇನ್ನು ವೇಳೆಯನ್ನು ಕಂಡುಹಿಡಿಯಬೇಕು. ವೇಳೆಯನ್ನು ಕಂಡುಹಿಡಿಬೇಕಂದ್ರೆ ಏನು ಕಂಡುಹಿಡಿಬೇಕು? P = ಕ್ವಶನ್ ಮಾರ್ಕ್.
ಹಾಗಾದ್ರೆ ಕೊಟ್ಟಂತಹ ಅಂಶಗಳನ್ನ ಮತ್ತು ಕಾಯದ ವೇಗದಲ್ಲಿನ ಬದಲಾವಣೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಸೂತ್ರ ಯಾವ್ದು ಬಳಸ್ತೀವಿ ಅಂದ್ರೆ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅನ್ನೋ ಸೂತ್ರವನ್ನ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ಹಾಗಾದ್ರೆ ಎಸ್ ಕೊಟ್ಟಿದ್ದಾರೆ, ಎಷ್ಟಿದೆ 20 ಮೀಟರ್ ಇದೆ. ಯು 0 ಇಂಟು ಟಿ 0 ಇಂಟು ಟಿ ಟಿ ಏಕದಿಂದ ಕಂಡು ಹಿಡಿಬೇಕಾಗಿದೆ. ಹಾಫ್ ಎ ಗೊತ್ತಿದೆ, ಎಷ್ಟಿದೆ 10, ಹೌದಾ, ಟಿ ಸ್ಕ್ವೇರ್ 10 ಟಿ ಸ್ಕ್ವೇರ್. ಹಾಗಾದ್ರೆ 20 ಮೀಟರ್ ಇಸ್ ಈಕ್ವಲ್ ಟು 0 ಇಂಟು ಟಿ 0, ಹಾಫ್ ಉಳಿತು. ಹಾಫ್ ಇಂಟು 10, ಹಾಫ್ ಇಂಟು 10, ಒಂದು ನಿಮಿಷ, ಒಂದ್ಲೆ ಐದ್ಲೆ. ಹಾಗಾದ್ರೆ ಎಷ್ಟು ಬಂತಿದ್ದು 5 ಟಿ ಸ್ಕ್ವೇರ್ ಅಷ್ಟೇ ಉಳಿತು. ಹಾಫ್ 10 ಜೊತೆ ಕ್ಯಾನ್ಸಲ್ ಆಯಿತು, 5 ಟಿ ಸ್ಕ್ವೇರ್. ಹಾಗಾದ್ರೆ ನಾನು ಇದನ್ನೇನು ಬರಿಬಹುದು, ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 20/5 ಅಂತ ಬರಿಬಹುದು. ಯಾಕ 5 ಡಿನಾಮಿನೇಟರ್ ಹೋಗ್ತದ, ಹೌದಾ, 5 ಏನಾಗ್ತದೆ, ಹಂಗಾರೆ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 20/5. ಹಾಗಾದ್ರೆ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಒಂದ್ಲೆ 5 ನಾಲ್ಕಲೆ, ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಹಾಗಾದ್ರೆ ಟಿ ಇಸ್ ಈಕ್ವಲ್ ಟು √4. ಯಾಕೆ ಸ್ಕ್ವೇರ್ ಅನ್ನ ಈ ಕಡೆ ತಂದಾಗ ಏನಾಗ್ತದೆ, ಸ್ಕ್ವೇರ್ ರೂಟ್ ಆಗ್ತದೆ, √4. ಹಾಗಾದ್ರೆ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್. ಹೌದಾ, ಏನೋ ಕಾಯ ಚೆಂಡು ಭೂಮಿಯನ್ನು ತಲುಪಲಿಕ್ಕೆ ತೆಗೆದುಕೊಂಡಂತ ವೇಳೆ ಎಷ್ಟಪ್ಪ ಅಂದ್ರೆ 2 ಸೆಕೆಂಡ್. ಎಷ್ಟು ಸೆಕೆಂಡ್ ತೆಗೆದುಕೊಂಡಿದೆ, 2 ಸೆಕೆಂಡ್. ವೆರಿ ಸಿಂಪಲ್ ಆದಂತ ಲೆಕ್ಕ. ಇನ್ನು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8 ಏನಿದೆ ಅಂದರೆ, ಮೊದಲ 4 ಸೆಕೆಂಡುಗಳಲ್ಲಿ ಕಾರು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ಮೊದಲ 4 ಸೆಕೆಂಡುಗಳಲ್ಲಿ ನೋಡ್ರಿ, ಲಕ್ಷ ಕೊಡ್ರಿ, ಮೊದಲ 4 ನೋಡ್ರಿ ಇಲ್ಲಿದೆ 4 ಸೆಕೆಂಡು, ಹೌದಾ. ಕಾರ್ ಎಷ್ಟು ದೂರ ಚಲಿಸಿದೆಯಪ್ಪ ಅಂದರೆ ಮೊದಲ 4 ಸೆಕೆಂಡುಗಳಲ್ಲಿ ಏನು, ಕಾರು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ಕಾರು ಚಲಿಸಿದಂಥ ದೂರವನ್ನು ಏನು ಮಾಡಿರಿ, ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಹಾಗಾದರೆ ಜವ ಎಷ್ಟಿದೆ, 6 ಮೀಟರ್ ಪರ್ ಸೆಕೆಂಡ್ ಇದೆ. ಆಮೇಲೆ ಕಾಲ ಎಷ್ಟಿದೆ, 4 ಸೆಕೆಂಡ್ ಇದೆ, ಹೌದಾ. ಹಾಗಾದರೆ ದೂರ ಕಂಡುಹಿಡಿಬೇಕಾದ್ರೆ ಸೂತ್ರ ದೂರ ಇಸ್ ಈಕ್ವಲ್ ಟು ಜವ ಇಂಟು ಕಾಲ. ಹಾಗಾದರೆ 6 ಇಂಟು 4 24 ಮೀಟರ್. 24 ಮೀಟರ್. ಇನ್ನು ನಕ್ಷೆಯ ಯಾವ ಭಾಗವು ಕಾರಿನ ಏಕರೂಪ ಚಲನೆಯನ್ನು ಪ್ರತಿನಿಧಿಸುತ್ತದೆ? ನಕ್ಷೆಯ ಯಾವ ಭಾಗವು ಕಾರಿನ ಏಕರೂಪ ಚಲನೆಯನ್ನು ಪ್ರತಿನಿಧಿಸುತ್ತದೆ? ಬಿಯ ಆನ್ಸರ್ ಯಾವುದಪ್ಪ ಅಂದರೆ ಏನು, ಏಕರೂಪ ಚಲನೆ ಎಲ್ಲಿದೆ, ಇಲ್ಲಿದೆ ನೋಡ್ರಿ, ಹೌದಾ. ಎಲ್ಲಿ, 8 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ. 8ನೇ ಸೆಕೆಂಡ್ ನಂತರ ಏನು ಕಾರ್ ಚಲಿಸ್ತಾ ಇದ್ದಿಲ್ಲ 8 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ, ಅದು ಏನು ತೋರಿಸ್ತದೆ ಅಂದ್ರೆ ಏಕರೂಪ ಚಲನೆಯನ್ನು ತೋರಿಸ್ತದೆ. ಏಕರೂಪ ಚಲನೆಯನ್ನು. ಇಷ್ಟು ಏನಪ್ಪ ಅಂದರೆ 8ನೇ ಪ್ರಶ್ನೆಗೆ ಉತ್ತರ. 8ನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ನೋಡ್ರಿ, ವೆರಿ ಸಿಂಪಲ್ ಆದಂಥ ಇನ್ನೊಂದು ಕ್ವಶನ್ ಇದೆ. ಕೆಳಗಿನ ಸಂದರ್ಭಗಳಲ್ಲಿ ಯಾವುದು ಸಾಧ್ಯವೆಂದು ತಿಳಿಸಿ. ಯಾವುದು ಸಾಧ್ಯ ಅಂತ ತಿಳಿಸ್ಬೇಕು. ಆಮೇಲೆ ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡ್ರಿ ಅಂತ ಹೇಳಿದ್ದಾರೆ. ಕಾಯ ಒಂದು ಸ್ಥಿರ ವೇಗೋತ್ಕರ್ಷ. ಕಾಯದ ವೇಗ ಸ್ಥಿರವಾಗಿದೆ. ಕಾಯದ ವೇಗ ಸ್ಥಿರವಾಗಿದೆ ಅಂದ್ರೆ ವೇಗೋತ್ಕರ್ಷ ಸ್ಥಿರ ಇದ್ದಾಗ 0, ಆದ್ರೆ 0 ವೇಗದೊಂದಿಗೆ, ಹೌದಾ. ಇದು ಯಾವಾಗ ಸಾಧ್ಯ ಇದೆ ಅಂದ್ರೆ ಒಂದು ಕಾಯ ನಿಶ್ಚಲ ಸ್ಥಿತಿಯಲ್ಲಿದ್ದಾಗ. ಒಂದು ಕಾಯ ನಿಶ್ಚಲ ಸ್ಥಿತಿಯಲ್ಲ. ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ, ಹೌದಾ. ಒಂದು ಕಾರು ನಿಶ್ಚಲವಾಗಿ ನಿಂತಿದೆ, ಹಂಗಾದ್ರೆ ಅದರ ವೇಗೋತ್ಕರ್ಷ ಸ್ಥಿರವಾಗಿದೆ. ಆಮೇಲೆ 0 ವೇಗ, ಅದು ಚಲಿಸ್ತಾನೆ ಇಲ್ಲ. ಸಾಧ್ಯ ಇದೆ, ಇದು ಸಾಧ್ಯ ಇದೆ. ಇನ್ನ ಕಾಯ ಒಂದು ದತ್ತ, ನೋಡ್ರಿ ಬಿ ಏನಿದೆ, ಕಾಯ ಒಂದು ದತ್ತ ದಿಕ್ಕಿನಲ್ಲಿ ಲಂಬ ದಿಕ್ಕಿನ ವೇಗೋತ್ಕರ್ಷ. ಒಬ್ಬ ವ್ಯಕ್ತಿ ಏನಾಗಿದ್ದಾನಂದ್ರೆ ಎತ್ತರದ ಸ್ಥಾನದಲ್ಲಿ ನಿಂತಿದ್ದಾನೆ. ಹಿಂಗೆ ಎತ್ತರದ ಸ್ಥಾನ ಐತಿ, ಇಲ್ಲಿ ನಿಂತಿದ್ದಾನೆ. ಇಲ್ಲಿ ನಿಂತು ಇದಕ್ಕೆ ಏನೋ ಭೂಮಿಗೆ ಸಮತಟ್ಟಾಗಿ ಒಂದು ಚೆಂಡನ್ನು ಎಸೆತಾನೆ. ಭೂಮಿಗೆ ಸಮತಟ್ಟಾಗಿ ಏನ್ ಮಾಡ್ತಾನೆ, ಚೆಂಡನ್ನ ಎಸೆತಾನೆ. ಕಾಯ ಯಾವ ದಿಕ್ಕಿನ ಕಡೆ ಚಲಿಸಬೇಕಾಗಿತ್ತು, ಭೂಮಿಯ ಕೇಂದ್ರದ ಕಡೆ ಚಲಿಸಬೇಕಾಗಿತ್ತು. ಆದ್ರೆ ಈ ದತ್ತ ದಿಕ್ಕಿಗೆ ಲಂಬವಾಗಿ ಕಾಯ ಏನಾಗ್ತದ, ವೇಗೋತ್ಕರ್ಷವನ್ನು ಹೊಂದದ. ಭೂಮಿಗೆ ಸಮತಟ್ಟಾಗಿ ಚೆಂಡನ್ನು ಎಸ್ತಾರೆ. ಕೇಂದ್ರದ ಕಡೆ ಚಲಿಸಬೇಕಾಗಿತ್ತು, ಆದ್ರೆ ಕೇಂದ್ರ ಕಡೆ ಚಲಿಸದೆ ಕೆಳಸ್ಥಾನದಲ್ಲಿ ಚಲಿಸದೆ ಅದೇನಾಗ್ತದ, ಭೂಮಿಯ ಸಮತಟ್ಟ ದಿಕ್ಕಿನಲ್ಲಿ ಚಲಿಸ್ತದ. ಇದು ಕೂಡ ಏನಿದೆ ಅಂದ್ರೆ ಸಾಧ್ಯ ಇದೆ. ಒಬ್ಬ ವ್ಯಕ್ತಿ ಭೂಮಿಗೆ ಅಥವಾ ಮೇಲ್ಮೈಗೆ ಸಮತಟ್ಟಾಗಿ ಒಂದು ಚೆಂಡನ್ನ ಎಸೆದಾಗ ಇದು ಕೂಡ ಸಾಧ್ಯ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಚಲನೆ ಪಾಠದ ಕೊನೆಯಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಲೆಕ್ಕವನ್ನು ಬಿಡಿಸಿದ್ವಿ. ಯಾವಪ್ಪ ಅಂದ್ರೆ ಭೂಮಿಯ ತ್ರಿಜ್ಯಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಭೂಮಿಯ ತ್ರಿಜ್ಯ ಕೊಟ್ಟಾಗ, ಹೌದಾ, ನಾವು ಬಳಸುವಂತ ಸೂತ್ರ, ಯಾವ ಸೂತ್ರ ಬಳಸ್ತಾ ಇದ್ವಿ ಅಂದ್ರೆ v is equal to 2πr divided by t.
ಅಂತ. ಯಾವಾಗ ಜವವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ, ಗೊತ್ತಾ? ವಿ ಅಂದ್ರೇನು? ಜವ. ಜವವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ವಿ ಇಸ್ ಈಕ್ವಲ್ ಟು 2πrt ಅಂತ. ಹಾಗಾದ್ರೆ ಇಲ್ಲಿ ಕೊಟ್ಟಂತ ಅಂಶಗಳು ಏನಿದಾವೆ? ತ್ರಿಜ್ಯ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. ಆರ್ ಎಷ್ಟಿದೆ? 42,250 ಕಿಲೋಮೀಟರ್ ಏನಿದೆ? ತ್ರಿಜ್ಯ ಇದೆ. ವೃತ್ತೀಯ ಕಕ್ಷೆಯಲ್ಲಿ, ಭೂಮಿಯ ಕೇಂದ್ರದಿಂದ ಕೃತಕ ಉಪಗ್ರಹಕ್ಕಿರುವಂತಹ ದೂರ ಇದು. ಭೂಮಿ ಈ ಕೇಂದ್ರದಿಂದ ಒಂದು ಕೃತಕ ಉಪಗ್ರಹ ಇದೆ ಅಂತ ತಿಳ್ಕೊಡ್ರಿ. ಇದ್ರ ನಡುವಿನ ದೂರವನ್ನು ಕೊಟ್ಟಿದ್ದಾರೆ. ಇದನ್ನ ನಾವು ಆರ್ ಅಂತ ತಗೋತೀವಿ. ಇದನ್ನೇನ್ ಮಾಡ್ತೀವಿ? ಆರ್ ಅಂತ ತಗೋತೀವಿ. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು 42.250 ಕಿಲೋಮೀಟರ್. ಆಮೇಲೆ ವೇಳೆ ಟಿ ಕೊಟ್ಟಿದ್ದಾರೆ. ಎಷ್ಟಿದೆ? 24 ಗಂಟೆ. 24 ಗಂಟೆ ಏನ್ ಕಂಡಿಡಿ ಅಂತ ಹೇಳಿದಾರೆ? ವಿ ಇಸ್ ಈಕ್ವಲ್ ಟು ಕ್ವಶನ್ ನಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಕೊಡ್ತಿದೆ. ವಿ ಇಸ್ ಈಕ್ವಲ್ ಟು 2πr/t. ಆಮೇಲೆ ಪೈನ ಬೆಲೆನೂ ಕೊಡ್ತಿದೆ. ಪೈ ಇಸ್ ಈಕ್ವಲ್ ಟು 22/7 ಅಥವಾ 3.142 ಏನಪ್ಪಾ ಅಂದ್ರೆ ಪೈನ ಬೆಲೆ. ಹಾಗಾದ್ರೆ ವ್ಯಾಲ್ಯೂ ಸುಮ್ಮನ ವಿ ಇಸ್ ಈಕ್ವಲ್ ಟು 3.142 ಇಂಟು ಆರ್ ಎಷ್ಟಿದೆ? 42,250 ಡಿವೈಡೆಡ್ ಬೈ 24. ಹಾಗಾದ್ರೆ ನಾನು ಎಲ್ಲಾನು ಸಿಂಪ್ಲಿಫೈ ಮಾಡ್ತಾ ಹೋಗಲ್ಲ, ನೀವೇ ಸಿಂಪ್ಲಿಫೈ ಮಾಡ್ಕೊಡ್ರಿ. ಡೈರೆಕ್ಟ್ ಆನ್ಸರ್ ಬರ್ಬಿಡ್ತೀನಿ. ಎಷ್ಟು ಬರ್ತದೆ ಅಂದ್ರೆ 11,065.47 ಕಿಲೋಮೀಟರ್ ಪರ್ ಅವರ್ ಬರ್ತದೆ ಇದ್ರ ಆನ್ಸರ್. ಯಾವುದು? ಜವ. ಹಾಗಾದ್ರೆ ಏನು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬಂದಿದೆ. ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕಾಗಿದೆ. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ? 11,065.47 ಡಿವೈಡೆಡ್ ಬೈ ಪರ್ ಅವರ್ ಅಲ್ಲಿ ಇದೆ. ಪರ್ ಅವರ್ ಅಂದ್ರೆ 3600 ಸೆಕೆಂಡ್ಸ್. 3600 ಸೆಕೆಂಡ್ಸ್ ಡಿವೈಡ್ ಮಾಡಿದಾಗ ವಿ ಇಸ್ ಈಕ್ವಲ್ ಟು 3.07 ಕಿಲೋಮೀಟರ್ ಪರ್ ಸೆಕೆಂಡ್. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇತ್ತು, ಇದು ಪರ್ ಸೆಕೆಂಡ್ ಅಲ್ಲಿ ನಮ್ಮ ಆನ್ಸರ್. ಹೌದಾ? ಇಷ್ಟೇ ಇಲ್ಲಿವರೆಗೂ ಒಯ್ಬೋದು ಅಥವಾ ಇಷ್ಟೇ ಬರ್ತು ಬಿಟ್ರು ನಡೀತದೆ. ಅದು ಸರಿಯಾದ ಉತ್ತರ. ಹೌದಾ? ಇಷ್ಟು ಏನಪ್ಪಾ ಅಂದ್ರೆ ಇದು ಕೊನೆಯ ಪ್ರಶ್ನೆ, ಚಲನೆ ಪಾಠಕ್ಕೆ ಸಂಬಂಧಿಸಿದ್ದು. ಇಷ್ಟು ಏನಪ್ಪಾ ಅಂದ್ರೆ ಚಲನೆ ಪಾಠಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ ಪ್ರಶ್ನೆಗಳು. ಹೌದಾ? ಐ ಹೋಪ್ ನಿಮ್ಗೆ ಇವೆಲ್ಲ ಏನಾಗಿದೆ ಅಂದ್ರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೌದಾ? ಕೋವಿಡ್ ಸಮಯದಲ್ಲಿ ಚಲನೆ ಪಾಠ, ಚಲನೆ, ಬಲ ಮತ್ತು ನ್ಯೂಟನ್ನ ಚಲನೆಯ ನಿಯಮಗಳು, ಆಮೇಲೆ ಗುರುತ್ವ, ಇಂತಹ ಚಾಪ್ಟರ್ಗಳನ್ನ ಅವುಗಳಿಗೆ ನಿಗದಿಪಡಿಸಿದಂತ ಅವಧಿಯಲ್ಲಿ ಹೇಳಿ ಲೆಕ್ಕಗಳನ್ನ ಬಿಡಿಸಲಿಕ್ಕೆ ಮತ್ತಷ್ಟು ಅವಧಿಗಳು ಬೇಕು. ಅಷ್ಟೊಂದು ನಮ್ಮ ಹತ್ರ ವೇಳೆ ಇಲ್ಲ. ಅದಕ್ಕೆ ಟೀಚರ್ ಥೆರಾಟಿಕಲಿ ಪಾಠನ ಮುಗಿಸ್ತಾ ಹೋದ್ರು ಸ್ಟೂಡೆಂಟ್ಸ್ ಏನ್ ಮಾಡ್ಬೋದು ಅಂದ್ರೆ ಈ ಬಿಡಿಸಿದಂತ ಲೆಕ್ಕಗಳನ್ನ ನೋಡಿಕೊಂಡು ಅಭ್ಯಾಸ ಪ್ರಶ್ನೆಗಳನ್ನ ಇನ್ನೂ ಸರಿಯಾಗಿ ಬಿಡಿಸಿ ಎಕ್ಸಾಮ್ಗೆ ಸರಿಯಾಗಿ ಪ್ರಿಪೇರ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂತ ಕೆಲಸ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹೌದಾ? ನಿಮಗೆ ನಾನು ಹೇಳಿದ್ದು ತಿಳಿದ್ರೆ ಲೈಕ್ ಮಾಡಿ, ಇಲ್ಲದ್ರೆ ಮಾಡಬೇಡಿ. ಮತ್ತೆ